ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ. ಅವ್ರ ಮಾತಿಗೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ರಾಜಕಾರಣಕ್ಕಿಂತ ತುಂಬ ನೋವಾಗಿದ್ದು ಅಂದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ಟೀಕೆ ಮಾಡಿದ್ದು. ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ 144 ವರ್ಷದ ನಂತರ ಬಂದಿರೋಂಥ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು, ಅಲ್ಲಿ ಸ್ನಾನ ಮಾಡಿ ಅಂತ ಈಗಾಗಲೇ 40 ಕೋಟಿ ಜನಕ್ಕೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ. ಅಂದರೆ ಈ ದೇಶದ ಪಾಪ್ಯುಲೇಷನ್ನಲ್ಲಿ 1/3 ಜಾಸ್ತಿ. ಖರ್ಗೆ ಅವರು ಏನು ಹೇಳ್ತಾರೆ, ಕುಂಭಮೇಳಕ್ಕೆ ಹೋಗಿ ನೀವು ಸ್ನಾನ ಮಾಡಿದ್ರೆ ಬಡವ್ರ ಹೊಟ್ಟೆ ತುಂಬತ್ತಾ? ಯಾಕೆ ಹಿಂದೂಗಳನ್ನು ನೋಯಿಸ್ತೀರಿ ಮಾನ್ಯ ಖರ್ಗೆ ಅವರೇ? ನೀವು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ನಿಮ್ಮಂಥವ್ರಿಗೆ ನಾನು ಟೀಕೆ ಮಾಡಬೇಕು ಅಂತ ನನಗೆ ಅನಿಸಲ್ಲ. ಆದರೆ ಬೇರೆಯವರು ಬಾಯಿ ಮುಚ್ಕೊಂಡು ಇರ್ರಿ ನೀವು ಅಂತ ಕಾಂಗ್ರೆಸ್ನವ್ರು ಹೇಳ್ತಿರಲ್ಲ, ದಯವಿಟ್ಟು ನೀವು ಬಾಯಿ ಮುಚ್ಕೊಂಡಿರ್ರಿ. ಹಿಂದೂ ಸಮಾಜವನ್ನು ಕೆಣಕಬೇಡಿ. ಇಲ್ಲಿ ಬರೀ ಬಿ ಜೆ ಪಿಯವರು ಹೋಗ್ತಿಲ್ಲ ಕುಂಭಮೇಳಕ್ಕೆ. ಡಿ ಕೆ ಶಿವಕುಮಾರ್ ಹೇಳಿದರು, ಹಿಂದೂ ಕ್ಯಾಪ್ ಹಾಕ್ಕೊಂಡು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತ ನಾನು ಹೋಗ್ತೀನಿ. ಸಭಾಧ್ಯಕ್ಷರು ಎಸ್ ಟಿ ಖಾದಿಯವರು ಹೋಗಿ ಬಂದಿದ್ದಾರೆ, ಯು ಟಿ ಖಾದರ್ ಅವರು. ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೋಸ್ಕರ ಹೋಗಿದ್ದಾರಾ? ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ದರೆ ಹಂಗಾರೆ ಡಿ ಕೆ ಶಿವಕುಮಾರ್ನ ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ. ಇನ್ನು ಯಾರ್ಯಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅವರೆಲ್ಲರೂ ಕಿತ್ತಾಕಿ. ಯಾರೂ ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಬೇಡಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ, ಸೂಚನೆ ಕೊಡಿ. ಬರೋ ದಿನ ಹೀಗೆ ನೀವು ಮುಂದುವರಿಸಿದ್ರೆ ಬಹಳ ಕಷ್ಟ ಇದೆ. ಯಾಕೆಂದರೆ ಹಿಂದೂ ಸಮಾಜವನ್ನು ಬಹಳ ಕೆಟ್ಟದಾಗಿ ನಡೆಸ್ಕೋತಾ ಇದ್ದೀರಿ. 3 ಕಡೆ ಹಸು ಕೆಚ್ಚಲು ಕಡ್ದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡ್ತಾರೆ, ಯಾರೂ ಮಾತಾಡಲಿಲ್ಲ. ಆದರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ರೀತಿ ಹಸುಗಳನ್ನು ಕೆಚ್ಚಲು ಕಡಿಯೋದು, ಗರ್ಭದ ಹಸು ಕಟ್ ಮಾಡೋದು, ಬಾಲ ಕಟ್ ಮಾಡೋದು ನಡೆದ್ರೆ ಹಿಂದೂ ಸಮಾಜದ ಯುವಕರನ್ನೇ ಯಾರು ಇದನ್ನು ಕಟ್ ಮಾಡ್ತಾರೋ ಅವ್ರ ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ. ಈ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ತಾಳ್ಮೆಯನ್ನು ದುರುಪಯೋಗ ಮಾಡ್ಕೋಬೇಡಿ, ದೌರ್ಬಲ್ಯ ಅಂತಲೂ ಭಾವಿಸ್ಬೇಡಿ. ಹಿಂದೂ ಸಮಾಜ ಜಾಗೃತಿ ಆಗೇ ಆಗುತ್ತೆ. ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ. ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈ ಕಡೆ ಬಾಯಿ ಮುಚ್ಕೊಂಡ್ರಿ ಅಂತ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ, ನಾನು ನಿಮ್ಗೆ ಹೇಳ್ತೀನಿ, ಹಿಂದೂ ಸಮಾಜದ ಸುದ್ದಿ ಬರಬೇಡಿ, ನೀವು ಬಾಯಿ ಮುಚ್ಕೊಂಡಿರಿ. ಹಿರಿಯರು ನಾನು ವಿಧಿ ಇಲ್ಲದೆ ಈ ಪದ ಬಳಸಬೇಕಾಗಿದೆ ಅವರಿಗೆ, ಹಿಂದೂ ಸಮಾಜಕ್ಕೋಸ್ಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.